ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈಗಾಗಲೇ C25 ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನಾಳೆ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಇದ್ದಾವೆ. ಸೆಕೆಂಡ್ ಸೆಮಿಸ್ಟರ್ E&C, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಕಂಪ್ಯೂಟರ್ ಸೈನ್ಸ್, ಪೈಥಾನ್ ಪ್ರೋಗ್ರಾಮಿಂಗ್ ಆಗಿರಲಿ, ಅದೇ ರೀತಿ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಬೇರೆ ಬ್ರಾಂಚಸ್ ಎಲ್ಲ ಇದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸನ್ನು ಹೇಳಬೇಕಂತ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀವೆಲ್ಲ ಏನು ಮಾಡಬೇಕಂದ್ರೆ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನೆಲ್ಲ MCQನ ಕೇಳಿದ್ದಾರೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೇಳಿದ್ದಾರೆ, ಆಲ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀಟಾಗಿ ಸಾಲ್ವ್ ಮಾಡಿ ಮತ್ತು ರೆಫರ್ ಮಾಡಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಮಾಡಿ ಹಾಕಿದ್ದೀನಿ. ಈಗ ನೀವು ಆ ಪಾಸಿಂಗ್ ಪ್ಯಾಕೇಜಲ್ಲಿ ಏನು ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ ಅದನ್ನೆಲ್ಲ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಾಗಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು, ಮ್ಯಾಥಮೆಟಿಕ್ಸ್ ಆಗಿರಲಿ ಮತ್ತು ಬೇರೆ ಸಬ್ಜೆಕ್ಟ್ಸ್ ಆಗಿರಲಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಬರುವ ಕ್ವಶನ್ ಪ್ರೊಬಬಿಲಿಟಿ ಹೆಚ್ಚಿಗೆ ಇದೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಇದು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಫಸ್ಟ್ ಆಫ್ ಆಲ್ ನೀವು ಎಕ್ಸಾಮ್ ಬರೀಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ, ನೀವು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಮಾರ್ಜಿನನ್ನು ಹಾಕಬೇಕು. ಮಾರ್ಜಿನ್ ದಟ್ ಈಸ್ 15 mm ಸ್ಟಿಚ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಬದಿಗೆ ನೀವು ಮಾರ್ಜಿನನ್ನು ಹಾಕಬೇಕು. ದಟ್ ಈಸ್ 1.5 ಸೆಂಟಿಮೀಟರ್ ಆಗುತ್ತೆ. ಯಾಕೆ ಮಾರ್ಜಿನ್ ಹಾಕಬೇಕಂದ್ರೆ ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ಅದು ಅನುಕೂಲ ಆಗುತ್ತೆ, ನಂಬರ್ 1. ನಂಬರ್ 2, ಬ್ಲ್ಯಾಕ್ ಬಾಲ್ ಪೆನ್ನಿಂದ ನೀವು ಎಕ್ಸಾಮನ್ನು ಬರೀಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಬ್ಲ್ಯಾಕ್ ಬಾಲ್ ಪೆನ್ನಿಂದ ನೀವು ಎಕ್ಸಾಮನ್ನು ನೀವು ಬರೀಬೇಕು. ಯಾಕಂದರೆ ಅದು ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ಬೇಕಾಗುತ್ತೆ, ಅದನ್ನು ನೀವು ಕರೆಕ್ಟಾಗಿ ಬರೀರಿ. ಇನ್ನೊಂದು ಕೆಲವೊಂದು ಟಿಪ್ಸ್ ಅಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಬರೀಬೇಕಾದ್ರೆ ನೀವು ಸೆಕ್ಷನ್ಸ್ ಜೊತೆಗೆ ಕ್ವಶನ್ ನಂಬರ್ ಜೊತೆಗೆ ಆನ್ಸರ್ ಕೂಡ ಬರೆಯಿರಿ. ಮತ್ತು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದೇನಿದೆ ನೀವು ಅದನ್ನು ಪೇಜ್ ನಂಬರ್ 1 and 2 ಅಲ್ಲೇ ಬರೀಬೇಕು. ನಂತರ ರಿಮೈನಿಂಗ್ ಕ್ವಶನ್ಸ್ ಏನಿದ್ದಾವೆ ನೀವು ಅದನ್ನು ಕರೆಕ್ಟಾಗಿ ಕ್ವಶನ್ ನಂಬರ್ ಹಾಕಿ ಆನ್ಸರನ್ನು ಬರೀಬೇಕು. ಆ್ಯಂಡ್ ದ ಫೈನಲ್ ಪಾಯಿಂಟ್ ಹಿಯರ್ ಈಸ್, ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಸಿ ನೀವು ಕರೆಕ್ಟಾಗಿ ಸರ್ಕ್ಯೂಟ್ ಡಯಾಗ್ರಾಮನ್ನು ಡ್ರಾ ಮಾಡಿ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್, ಇವೆಲ್ಲ ಸ್ಟೂಡೆಂಟ್ಸ್ ನೀವು ಏನಿದ್ದೀರಿ ರಿಪೀಟೆಡ್ ಕ್ವಶನ್ಸ್ನ ಏನು ಪಾಸಿಂಗ್ ಪ್ಯಾಕೇಜಲ್ಲಿ ಹಾಕಿದ್ದೀನಿ ಅದನ್ನು ರೆಫರ್ ಮಾಡಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆ, ದಿಸ್ ಕ್ಯಾರೀಸ್ 20 ಮಾರ್ಕ್ಸ್. ಪಾಸ್ ಆಗಲಿಕ್ಕೆ ಇದು ಭಾಳಷ್ಟು ಹೆಲ್ಪ್ ಮಾಡುತ್ತೆ. 3 ಮಾಡೆಲ್ ಕ್ವಶನ್ ಪೇಪರ್ಸದ್ದು, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮಾಡೆಲ್ MCQ ಅನ್ನು ಮಿಸ್ ಮಾಡಬೇಡಿ. ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ಬರೀರಿ. ಮತ್ತೆ ಏನಾರ ಡೌಟ್ ಇತ್ತಂದರೂ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.